ಸ್ನೇಹಿತರೆ ನಮಸ್ಕಾರ. ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಕೃತಯುಗದಲ್ಲಿ ಅತ್ರಿ ಮತ್ತು ಅನಸೂಯ ದೇವಿಯ ತಪ ಪ್ರಭಾವದಿಂದ ಬ್ರಹ್ಮ ವಿಷ್ಣು ಮಹೇಶ್ವರರು ಒಗ್ಗೂಡಿ ಒಡಮೂಡಿದ ರೂಪವೇ ದತ್ತಾತ್ರೇಯ ಸ್ವರೂಪ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಶ್ರೇಷ್ಠರಾದ ದತ್ತಾತ್ರೇಯರ ಭಕ್ತರೊಬ್ಬರ ಕಥೆಯನ್ನು ಕೇಳೋಣ. ಕತೆ ಕೇಳೋದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಆಲ್ ನೋಟಿಫಿಕೇಷನ್ಗಾಗಿ ರೆಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತ್ರಿಮೂರ್ತಿ ರೂಪರಾದ ದತ್ತಾತ್ರೇಯರು ಕಲಿಯುಗದಲ್ಲಿ ಪೀಠಾಪುರದಲ್ಲಿ ಜನಿಸುತ್ತಾರೆ. ಪೀಠಿಕಾಪುರ ಎಂದರೆ ಭಾರತೀಯ ಪುರಾಣಗಳ ಪ್ರಕಾರ ದಕ್ಷಯಜ್ಞದ ನಂತರ ಸತೀದೇವಿಯ ಕಟಿಭಾಗವು ಈ ಸ್ಥಳದಲ್ಲಿ ಬಿದ್ದಿದೆ ಎಂದು ಹೇಳಿದರೆ ಆಕೆಯ ದೇಹವನ್ನು ಭಗವಂತ ಶಿವನು ಒಯ್ಯುತ್ತಾನೆ. ಆದ್ದರಿಂದ ಇದನ್ನು ಪುರೋಹುತಿಕಾಪುರಂ ಎಂದು ಕೂಡ ಕರೆಯಲಾಗುತ್ತದೆ. ಈ ಪೀಠಿಕಾಪುರದಲ್ಲಿ ಅನೇಕ ದೇವಾಲಯಗಳಲ್ಲಿ 2 ಪ್ರಮುಖ ದೇವಾಲಯಗಳನ್ನು ಭೇಟಿ ಮಾಡಬೇಕಾಗಿದೆ. ಅವುಗಳೆಂದರೆ ಕುಕ್ಕಟೇಶ್ವರ ದೇವಾಲಯದ ಆವರಣ ಮತ್ತು ಶ್ರೀಪಾದ ಶ್ರೀವಲ್ಲಭ ಸ್ವಾಮಿ ದೇವಾಲಯ. ಈ ಪೀಠಿಕಾಪುರದಲ್ಲೇ ದತ್ತಾತ್ರೇಯರು ಕಲಿಯುಗದಲ್ಲಿ ಶ್ರೀಪಾದ ಶ್ರೀವಲ್ಲಭರಾಗಿ ಅವತರಿಸಿದ್ದಾರೆ. ಶ್ರೀಪಾದರು ಕ್ರಿಸ್ತಶಕ 1326ರಲ್ಲಿ ಗಣೇಶ ಚತುರ್ಥಿಯ ದಿನದಂದು ಪೀಠಾಪುರದಲ್ಲಿ ಜನಿಸಿದರು. ಅವರ ಜನ್ಮ ನಕ್ಷತ್ರ ಚಿತ್ತಾ ನಕ್ಷತ್ರ, ಸಿಂಹ ಲಗ್ನ ಮತ್ತು ತುಲಾ ರಾಶಿ. ಅವರ ತಂದೆ ತಾಯಿಗಳು ಸುಮತಿ ಮಹಾರಾಣಿ ಮತ್ತು ಗಂಡಕೋಟ ಅಪ್ಪಲರಾಜ ಶರ್ಮ. ಅಪ್ಪಲರಾಜ ಶರ್ಮರ ಕುಟುಂಬವು ಪಿತೃಕರ್ಮವನ್ನು ಆಚರಿಸುತ್ತಿದ್ದಾಗ ಅವರ ಮನೆಗೆ ದತ್ತಾತ್ರೇಯರು ಆಗಮಿಸುತ್ತಾರೆ. ಮಧ್ಯಾಹ್ನದ ನಂತರ ಸನ್ಯಾಸಿಯ ರೂಪದಲ್ಲಿ ಅವರ ಮನೆಗೆ ಭಿಕ್ಷೆಗಾಗಿ ಬರುತ್ತಾರೆ. ಆಹ್ವಾನಿತ ಬ್ರಾಹ್ಮಣರಿಗೆ ಊಟ ಹಾಕುವ ಮುನ್ನ ಸುಮತಿ ಮಹಾರಾಣಿ ಈ ಸನ್ಯಾಸಿಯನ್ನು ಭಗವಾನ್ ದತ್ತಾತ್ರೇಯನೆಂದು ಪರಿಗಣಿಸಿ ಊಟ ಹಾಕುತ್ತಾಳೆ. ದತ್ತಾತ್ರೇಯನು ಸಂತೋಷಗೊಂಡು ಅವಳಿಗೆ ವರವನ್ನು ನೀಡಿದನು. ಅವಳು ಜ್ಞಾನಿಯಾದ ಮಗನನ್ನು ಕೇಳಿದಳು. ದತ್ತಾತ್ರೇಯರು ಆಶೀರ್ವದಿಸಿದರು. ಅವಳು ಮೊದಲು 2 ಗಂಡು ಮಕ್ಕಳನ್ನು ಹೊಂದಿದ್ದಳು, ಒಬ್ಬ ಕುರುಡ ಮತ್ತು ಕುಂಟ. ದತ್ತಾತ್ರೇಯನು ಅವರಿಗೆ ಆಶೀರ್ವದಿಸಿ ಮತ್ತು ಅವಳಿಗೆ ಜಗತ್ಪ್ರಸಿದ್ಧ ಪುತ್ರನು ಮತ್ತು ಎಲ್ಲರಿಗೂ ಗುರುವಾಗುವ ಮಗನನ್ನು ಪಡೆ ಎಂದು ಆಶೀರ್ವಾದಿಸಿ ಅಲ್ಲಿಂದ ಹೊರಟು ಹೋದನು. ವಿನಾಯಕ ಚತುರ್ಥಿಯ ದಿನದಂದು ಶ್ರೀಪಾದರನ್ನು ಪಡೆದ ನಂತರ ದತ್ತಾತ್ರೇಯ ಭಗವಂತನ ಆಶೀರ್ವಾದವನ್ನು ಕೇಳಿ ಗಂಡ ಮತ್ತು ಹೆಂಡತಿ ಇಬ್ಬರು ತುಂಬ ಸಂತೋಷಪಟ್ಟರು. ಶ್ರೀಪಾದರು ಸಾಕ್ಷಾತ್ ಶ್ರೀ ದತ್ತರೇ. ಶ್ರೀಪಾದರಿಗೂ ಶ್ರೀದತ್ತನಿಗೂ ವ್ಯತ್ಯಾಸವೇ ಇಲ್ಲ. ಶ್ರೀಪಾದರನ್ನು ಪೂಜಿಸಿದರೆ ಗುರುದತ್ತನ ಆರಾಧನೆಯಿಂದ ಸಿಗುವ ಫಲವೇ ಸಿಗುತ್ತದೆ. ಪೀಠಾಪುರವು 30 ವರ್ಷಗಳ ಕಾಲ ಶ್ರೀಪಾದರ ಅಸ್ತಿತ್ವದಿಂದ ಅನುಗ್ರಹವನ್ನು ಹೊಂದಿತ್ತು. ನಂತರ ಶ್ರೀಪಾದರು ಸನ್ಯಾಸ ಆಶ್ರಮವನ್ನು ಸ್ವೀಕರಿಸಲು ಕುರುವಪುರಕ್ಕೆ ತೆರಳಿದರು. ಪೀಠಾಪುರವು ಕರ್ಮಭೂಮಿ ಮತ್ತು ಕುರುವಪುರವು ಶ್ರೀಪಾದರ ಮೋಕ್ಷಭೂಮಿಯಾಗಿದೆ. ಶ್ರೀಪಾದ ಶ್ರೀವಲ್ಲಭರ ಅವತಾರ ಕೊನೆಗೊಂಡ ನಂತರ ಪೀಠಿಕಾಪುರದಲ್ಲಿ ಅಂಧಕಾರವು ತಳೆದಿತ್ತು. ಮುಂದೆ ಪೀಠಾಪುರದ ಜನರು ಇಲ್ಲಿ ಶ್ರೀಪಾದ ಶ್ರೀವಲ್ಲಭರು ಜನಿಸಿದ್ದರು ಎಂಬುದನ್ನೇ ಮರೆತಿದ್ದರು. ಶ್ರೀಪಾದ ಶ್ರೀವಲ್ಲಭ ಚರಿತ್ರೆಯಲ್ಲಿ ಹೇಳಿರುವಂತೆ ಪೀಠಾಪುರವು ಒಬ್ಬ ಮಹನೀಯನಿಂದ ಮತ್ತೆ ಜಾಗೃತವಾಗುತ್ತದೆ. ಸುಮಾರು 600 ವರ್ಷಗಳ ನಂತರ ಪೀಠಿಕಾಪುರವನ್ನು ಜಾಗೃತಗೊಳಿಸಿದ ವ್ಯಕ್ತಿಯೇ ದೇವರಾವ್ ಕುಲಕರ್ಣಿಯವರು. ಸ್ನೇಹಿತರೆ, ಶ್ರೀಪಾದ ಶ್ರೀವಲ್ಲಭರ ಚರಿತ್ರೆ ಬರುವುದಕ್ಕೂ ಮುನ್ನ ಪೀಠಿಕಾಪುರದಲ್ಲಿ ದತ್ತಾತ್ರೇಯರು ಜನಿಸಿದ್ದರು ಎನ್ನುವುದನ್ನೇ ಸಾಕಷ್ಟು ಜನರಿಗೆ ಗೊತ್ತಿರಲಿಲ್ಲ. ಆಗ ದತ್ತಾತ್ರೇಯರ ಕೃಪಾಶೀರ್ವಾದದಿಂದ ದೇವರಾವ್ ಕುಲಕರ್ಣಿ ಎಂಬ ದತ್ತಭಕ್ತರು ಈ ಪ್ರದೇಶವನ್ನು ಜಾಗೃತಗೊಳಿಸಿ ದತ್ತಾತ್ರೇಯರ ದೇವಸ್ಥಾನವನ್ನು ಪ್ರತಿಷ್ಠಾಪಿಸಿದರು. ದೇವರಾವ್ ಕುಲಕರ್ಣಿಯವರು ಮೂಲತಃ ಹೊಂಬಳ ಗ್ರಾಮದವರು. ಹೊಂಬಳ ಗ್ರಾಮದಲ್ಲಿ ಕುಲಕರ್ಣಿಯವರ ಮನೆತನ ಅತ್ಯಂತ ಪ್ರಸಿದ್ಧವಾದುದು. ಇಲ್ಲಿ ರಾಘವೇಂದ್ರ ಕುಲಕರ್ಣಿ ಮತ್ತು ಯಮುನಾಬಾಯಿ ಎನ್ನುವವರು ವಾಸಿಸುತ್ತಿದ್ದರು.
1922 ಡಿಸೆಂಬರ್ 2 ಶನಿವಾರ ದುಂದುಬಿ ನಾಮ ಸಂವತ್ಸರದ ಮಾರ್ಗಶಿರ ಮಾಸ ಶುಕ್ಲ ಪಕ್ಷ ಪೌರ್ಣಮಿಯ ಶುಭ ಮುಹೂರ್ತದಲ್ಲಿ ಯಮುನಾಬಾಯಿಯವರು ಗಂಡು ಮಗುವಿಗೆ ಜನ್ಮ ನೀಡಿದರು. ಅಂದು ದತ್ತ ಜಯಂತಿ. ಆದ್ದರಿಂದಲೇ ಆ ಶಿಶು ಮುಂದೆ ಶ್ರೀ ಗುರು ದತ್ತಾತ್ರೇಯರ ಪರಮಭಕ್ತನಾಗಿ, ದತ್ತನಾಮಾಮೃತದ ಲೇಖಕರಾಗಿ ಮತ್ತು ಶ್ರೀ ದತ್ತಾವತಾರಿಯಾದ ಶ್ರೀಪಾದ ಶ್ರೀವಲ್ಲಭರ ಜನ್ಮಸ್ಥಾನವನ್ನು ಅನ್ವೇಷಣ ಮಾಡಿ ಅವರ ಪಾದುಕಾಸ್ಥಾಪನೆ ಮಾಡುವ ಯೋಗ್ಯತೆಯನ್ನು ಹೊಂದುತ್ತದೆ. ಆ ಶಿಶುವೇ ಶ್ರೀ ದೇವರಾವ ಕುಲಕರ್ಣಿ ಎಂದು ಪ್ರಖ್ಯಾತವಾಗುತ್ತದೆ. ದೇವರಾವ ಕುಲಕರ್ಣಿಯವರಿಗೆ ಮೊದಲಿಂದಲೇ ಆಧ್ಯಾತ್ಮದ ಕಡೆಗೆ ಹೆಚ್ಚು ಒಲವಿತ್ತು. ಅವರು ಕ್ರಮೇಣ ಗುರು ದತ್ತಾತ್ರೇಯರ ಭಕ್ತರಾಗಿ, ದತ್ತೋಪಾಸಕರಾಗಿ, ಶಾಂಕರ ವೇದಾಂತದ ಪ್ರವಚನಕಾರರಾಗಿ ತಮ್ಮ ಜೀವನವನ್ನು ಸಾಗಿಸಿದರು. ಪ್ರವಚನಕಾರರಾಗಿದ್ದ ದೇವರಾಯರಿಗೆ ಆಂಧ್ರಪ್ರದೇಶದ ಆಮಂತ್ರಣಗಳು ಬರಲು ಆರಂಭಿಸಿದ ಮೇಲೆ ಅವರು ರೈಲ್ವೆಯ ಮೂಲಕ ಪ್ರಯಾಣ ಮಾಡಲು ಆರಂಭಿಸಿದರು. ಅದಕ್ಕಾಗಿ ರೈಲ್ವೆ ಗೈಡ್ ಸದಾಕಾಲ ತಮ್ಮ ಬಳಿಯಲ್ಲೇ ಇಟ್ಟುಕೊಳ್ಳುತ್ತಿದ್ದರು. ಒಮ್ಮೆ ಶ್ರೀ ನಿಖಿಲಾನಂದ ಗುಪ್ತರ ಜೊತೆಗೆ ಮದ್ರಾಸ್ನಿಂದ ವಿಶಾಖಪಟ್ಟಣಕ್ಕೆ ಪ್ರಯಾಣ ಮಾಡುತ್ತಿರುವಾಗ ರೈಲ್ವೆ ಗೈಡ್ ಪರಿಶೀಲಿಸುತ್ತಿದ್ದ ದೇವರಾಯರಿಗೆ ಪೀಠಾಪುರ ಎಂಬ ಹೆಸರಿನ ಸ್ಟೇಷನ್ ಕಂಡಿತು. ಪೀಠಾಪುರ ಎಂಬ ಶಬ್ದವೇ ದೇವರಾಯರಿಗೆ ರೋಮಾಂಚನ ಉಂಟುಮಾಡಿತು. ಗುರುಚರಿತ್ರೆಯಲ್ಲಿ ಉಲ್ಲೇಖವಾಗಿರುವ ಶ್ರೀ ಗುರು ದತ್ತಾತ್ರೇಯರ ಪ್ರಥಮಾವತಾರವಾದ ಶ್ರೀಪಾದ ಶ್ರೀವಲ್ಲಭರ ಜನ್ಮಸ್ಥಳವು ಪೀಠಾಪುರವೇ ಆಗಿದೆ. ಅದೇ ಪೀಠಾಪುರವು ಇದೇ ಆಗಿರಬಹುದು. ಇಲ್ಲಿ ಇಳಿದು ಶ್ರೀಪಾದ ಶ್ರೀವಲ್ಲಭರ ದೇವಸ್ಥಾನದ ದರ್ಶನ ಮಾಡಿಕೊಂಡೇ ಮುಂದಿನ ಪ್ರಯಾಣ ಮಾಡುವುದು ಎಂದು ಮನದಲ್ಲಿ ನಿರ್ಧರಿಸಿ ತಾವು ಪೀಠಾಪುರದಲ್ಲಿ ಇಳಿಯುವ ವಿಷಯವನ್ನು ನಿಖಿಲಾನಂದ ಗುಪ್ತರಿಗೆ ತಿಳಿಸಿ ಅವರಿಗೆ ಮುಂದೆ ಹೋಗಲು ಹೇಳಿದರು. ಆಗ ಗುಪ್ತರು ಈ ಟ್ರೈನ್ ಪೀಠಾಪುರದಲ್ಲಿ ನಿಲ್ಲುವುದಿಲ್ಲ ಎಂದು ತಿಳಿಸಿದಾಗ ಸಮರ್ಲಕೋಟ್ ಸ್ಟೇಷನ್ನಲ್ಲಿ ಇಳಿದು ನಾನು ಪೀಠಾಪುರಕ್ಕೆ ಹೋಗುತ್ತೇನೆ ಎಂದು ಹೇಳಿ ಸಮರ್ಲಕೋಟ್ ಸ್ಟೇಷನ್ನಲ್ಲಿ ಇಳಿದು ಬಸ್ಸಿನ ಮೂಲಕ ಪೀಠಾಪುರಕ್ಕೆ ಹೊರಟರು. ಸುದೈವದಿಂದ ಅಂದು ಅಶ್ವಿನಿ ಕೃಷ್ಣ ದ್ವಾದಶಿ ಇತ್ತು. ಅವತ್ತಿನ ದಿನವನ್ನು ಗುರುದ್ವಾದಶಿ ಎಂದು ಕರೆಯುವ ಪರಂಪರೆ ಇದೆ. ಶ್ರೀಪಾದ ಶ್ರೀವಲ್ಲಭರು ಕುರುವಪುರದಲ್ಲಿ ಅಂತರ್ಧಾನ ಹೊಂದಿದ ದಿನ. ದೇವರಾಯರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಎಂಥ ಸೌಭಾಗ್ಯ ನನ್ನದು! ಶ್ರೀಪಾದ ಶ್ರೀವಲ್ಲಭರ ದರ್ಶನ ಇಂದು ನನ್ನದಾಗುತ್ತದೆ. ಪೀಠಾಪುರದಲ್ಲಿ ದೊಡ್ಡ ಉತ್ಸವವೇ ನಡೆಯುತ್ತಿರಬಹುದು ಎಂದು ಕಲ್ಪಿಸಿಕೊಂಡರು. ಬಸ್ಸಿನಲ್ಲಿ ಹೊರಟಾಗ ಸಹ ಪ್ರಯಾಣಿಕರು ಎಲ್ಲಿಗೆ ಹೊರಟಿದ್ದೀರಿ ಎಂದು ಪ್ರಶ್ನಿಸಿದಾಗ ಪೀಠಾಪುರದಲ್ಲಿರುವ ಶ್ರೀಪಾದ ಶ್ರೀವಲ್ಲಭರ ದೇವಸ್ಥಾನಕ್ಕೆ ಎಂದು ದೇವರಾಯರು ಉತ್ತರಿಸಿದರು. ಆಗ ಆ ಸಹ ಪ್ರಯಾಣಿಕನು ನಾನು ಪೀಠಾಪುರದವನೇ, ಶ್ರೀಪಾದ ಶ್ರೀವಲ್ಲಭರ ದೇವಸ್ಥಾನ ಇಲ್ಲಿ ಇಲ್ಲ ಎಂದನು. ದೇವರಾಯರು ಸ್ತಂಭೀಭೂತರಾದರು. ಪೀಠಾಪುರದ ಬಸ್ ಸ್ಟ್ಯಾಂಡ್ನಲ್ಲಿ ಇಳಿದು ಶ್ರೀಪಾದ ಶ್ರೀವಲ್ಲಭರ ದೇವಸ್ಥಾನವನ್ನು ಕುರಿತು ಹಲವರನ್ನು ವಿಚಾರಿಸಿದಾಗ ಶ್ರೀಪಾದ ಶ್ರೀವಲ್ಲಭರ ಹೆಸರನ್ನೇ ನಾವು ಕೇಳಿಲ್ಲ, ಅವರ ದೇವಸ್ಥಾನವಂತೂ ಇಲ್ಲಿ ಇಲ್ಲವೇ ಇಲ್ಲ ಎಂದು ಖಡಾಖಂಡಿತವಾಗಿ ಅನೇಕರು ಹೇಳಿದಾಗ ದೇವರಾಯರಿಗೆ ದಿಕ್ಕೇ ತೋಚದಾಯಿತು. ಕೊನೆಯಲ್ಲಿ ಓರ್ವ ಮಹನೀಯರು ಈ ಊರಿನಲ್ಲಿ ವಾರಣಾಸಿ ಸುಬ್ರಹ್ಮಣ್ಯ ಶಾಸ್ತ್ರಿ ಎಂಬ ವಿದ್ವಾಂಸರಿದ್ದಾರೆ, ಅವರನ್ನು ವಿಚಾರಿಸಿದರೆ ನಿಮಗೆ ಏನಾದರೂ ಮಾಹಿತಿ ದೊರಕಬಹುದು ಎಂದು ಸಲಹೆ ನೀಡಿದರು. ದೇವರಾಯರು ಸುಬ್ರಹ್ಮಣ್ಯ ಶಾಸ್ತ್ರಿಗಳನ್ನು ಭೇಟಿಯಾದಾಗ ಅವರು ಸಹ ಶ್ರೀಪಾದ ಶ್ರೀವಲ್ಲಭರ ದೇವಸ್ಥಾನವಿಲ್ಲ, ಆದರೆ ಭಗ್ನಾವಸ್ಥೆಯಲ್ಲಿರುವ ದತ್ತಾತ್ರೇಯ ದೇವಾಲಯ ಪಾದಗಯ ಕ್ಷೇತ್ರದಲ್ಲಿದೆ ಎಂದು ಹೇಳಿ ದೇವರಾಯರನ್ನು ಅಲ್ಲಿಗೆ ಕರೆದುಕೊಂಡು ಹೋದರು. ಕುಕ್ಕಟೇಶ್ವರ ದೇವಸ್ಥಾನದ ಒಂದು ಭಾಗದಲ್ಲಿ ಶ್ರೀ ದತ್ತಾತ್ರೇಯರ ಮೂರ್ತಿಯೊಂದು ಬೃಹದಾಕಾರದ ಗಿಡಗಂಟಿಗಳ ಮಧ್ಯದಲ್ಲಿ ಪೂಜೆ ಪುನಸ್ಕಾರಗಳಿಲ್ಲದೆ ಧೂಳಿನಿಂದ ತುಂಬಿಕೊಂಡಿದ್ದನ್ನು ನೋಡಿದರು. ಅಲ್ಲಿಯೇ 4 ನಾಯಿಗಳು ಸುತ್ತುತ್ತಿರುವುದನ್ನು ಕಂಡರು. ದೇವರಾಯರಿಗೆ ಅವರಿಗೇ ಅರಿವಿಲ್ಲದಂತೆ ಕಣ್ಣೀರು ಸುರಿಯಿತು. ದತ್ತಪ್ಪ, ಎಂಥ ದುರವಸ್ಥೆ ನಿನ್ನದು! ನೀನು ಅವತಾರ ಮಾಡಿದ ಸ್ಥಳದಲ್ಲಿಯೇ ನಿನಗೆ ಈ ಪರಿಯ ಅಪಚಾರವೇ, ಇಷ್ಟು ನಿರ್ಲಕ್ಷ್ಯವೇ ಎಂದು ದುಃಖಿಸಿದರು. ಕೂಡಲೇ ಕುಕ್ಕಟೇಶ್ವರ ದೇವಸ್ಥಾನದ ಅರ್ಚಕರನ್ನು ಹಾಗೂ ಊರಿನ ಧಾರ್ಮಿಕ ಗಣ್ಯರನ್ನು ಕರೆಯಿಸಿ ಶ್ರೀ ಗುರು ದತ್ತಾತ್ರೇಯರ ಪರಿಚಯವನ್ನು ಮಾಡಿಸಿ ಆ ದೇವರ ಮೊದಲನೆಯ ಅವತಾರವೇ ಶ್ರೀಪಾದ ಶ್ರೀವಲ್ಲಭರು, ಅವರು ಜನಿಸಿದ್ದು ಇದೇ ಪೀಠಾಪುರದಲ್ಲಿ, ಇದು ಸಾಮಾನ್ಯ ಕ್ಷೇತ್ರವಲ್ಲ, ಪವಿತ್ರ ಕ್ಷೇತ್ರವಾಗಿದೆ ಎಂದು ಹೇಳಿದರು.
ಅಲ್ಲಿನ ಜನಗಳಿಗೆ ಎಲ್ಲ ವಿಷಯದ ಉಲ್ಲೇಖ ಶ್ರೀ ಗುರುಚರಿತ್ರೆಯಲ್ಲಿದೆ ಎಂದು ಮನಗಾಣಿಸಿದರು. ಪ್ರತಿ ದಿವಸ ದತ್ತಾತ್ರೇಯ ಮೂರ್ತಿಗೆ ಅಭಿಷೇಕ, ಪೂಜೆ, ನೈವೇದ್ಯ ನಡೆಯುವಂತೆ ವ್ಯವಸ್ಥೆ ಮಾಡಿದರು. ಇದೇ ಸಮಯದಲ್ಲಿ ಕರ್ನಾಟಕದವರಾದ ಕಾಶೀಪತಿ ಶಾಸ್ತ್ರಿಗಳ ಪರಿಚಯವಾಗಿ ಅವರು ಶ್ರೀ ದತ್ತಮೂರ್ತಿಗೆ ಪ್ರತಿ ದಿವಸ ಪೂಜೆ ನಡೆಯುವಂತೆ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ತೆಗೆದುಕೊಂಡರು. ಅನಂತರವೇ ದೇವರಾಯರು ಅಲ್ಲಿಂದ ತಮ್ಮ ಮುಂದಿನ ಪ್ರಯಾಣ ಆರಂಭಿಸಿದರು. ದೇವರಾವ ಕುಲಕರ್ಣಿಯವರಿಗೆ ಶ್ರೀ ರಾಮಸ್ವಾಮಿ ಎಂಬ ಶಿಷ್ಯರೊಬ್ಬರಿದ್ದರು. ಇವರು ಮೂಲತಃ ಶಿವಮೊಗ್ಗದವರು. 1948ರಲ್ಲಿ ಸಾಗರದ ಸಮೀಪದ ಹಳ್ಳಿಯಲ್ಲಿ ರಾಮಸ್ವಾಮಿಯವರು ಮೊದಲನೆಯ ಬಾರಿ ವರದಹಳ್ಳಿಯ ಶ್ರೀ ಶ್ರೀಧರ ಸ್ವಾಮಿಗಳನ್ನು ಕಂಡರು. ಅವರನ್ನು ನೋಡಿದ ಕ್ಷಣ ರಾಮಸ್ವಾಮಿಯವರಿಗೆ ಅವರ್ಣೀಯ ಸಂತಸವಾಯಿತು. ಶ್ರೀಧರ ಸ್ವಾಮಿಗಳ ಪಾದಕಮಲೆಗಳಿಗೆ ತಲೆಬಾಗಿ ನಮಸ್ಕರಿಸಿದರು. 23 ವರ್ಷದ ಯುವಕ ಆತ್ಮಜ್ಞಾನಕ್ಕಾಗಿ ಹಂಬಲಿಸುತ್ತಿರುವುದನ್ನು ನೋಡಿ ಶ್ರೀ ಶ್ರೀಧರರು ಅವನ ತಲೆಯ ಮೇಲೆ ತಮ್ಮ ಅಮೃತಕರಗಳನ್ನಿಟ್ಟು ನಿನಗೆ ಖಂಡಿತವಾಗಿಯೂ ಆತ್ಮಜ್ಞಾನ ದೊರಕುತ್ತದೆ ಎಂದು ಆಶೀರ್ವದಿಸಿದರು. ನಂತರದಲ್ಲಿ ರಾಮಸ್ವಾಮಿಗಳು ಶ್ರೀ ಶ್ರೀಧರ ಸ್ವಾಮಿಗಳ ಆದೇಶದಂತೆ ಸಮರ್ಥ ರಾಮದಾಸರ ಕ್ಷೇತ್ರವಾದ ಸಜ್ಜನಗಡದಲ್ಲಿ 3 ವರ್ಷ ಅನುಷ್ಠಾನ ಮಾಡಿದರು. ಶ್ರೀ ದೇವರಾಯ ಕುಲಕರ್ಣಿಯವರು 1963ರ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ರಾಮಸ್ವಾಮಿಯವರಿಗೆ ಪೀಠಾಪುರದಲ್ಲಿ ಪೂಜೆಯನ್ನು ಮಾಡಿಕೊಂಡಿರುವಂತೆ ಆಮಂತ್ರಣವನ್ನು ನೀಡಿದರು. ರಾಮಸ್ವಾಮಿಗಳು ಅದನ್ನು ಕೇಳಿ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ. ಬೆಂಗಳೂರಿನ ಸಮೀಪದ ದೇವನಹಳ್ಳಿಯಲ್ಲಿ ವಾಸವಿದ್ದ ರಾಮಸ್ವಾಮಿಯವರು ಆಂಧ್ರ ಪ್ರದೇಶಕ್ಕೆ ಹೋಗಲು ಒಪ್ಪಲಿಲ್ಲ. ಆಗ ಪವಾಡವೊಂದು ನಡೆದು ಹೋಯಿತು. ಉಪನ್ಯಾಸ ಕೇಳಲು ಹೊರಟಿದ್ದ ರಾಮಸ್ವಾಮಿಯವರ ಬಲಗಿವಿ ಆಕಸ್ಮಿಕವಾಗಿ ಒಮ್ಮಿಂದೊಮ್ಮೆಲೆ ಕಿವುಡಾಗಿ ಬಿಟ್ಟಿತು. ಅನೇಕ ವೈದ್ಯರನ್ನು ಸಂಪರ್ಕಿಸಿ ಔಷಧೋಪಚಾರ ನಡೆಸಿದರೂ ಫಲಪ್ರದವಾಗಲಿಲ್ಲ. ಈ ವೃತ್ತಾಂತವನ್ನು ರಾಮಸ್ವಾಮಿಯವರು ಶ್ರೀಧರ ಸ್ವಾಮಿಗಳಿಗೆ ಹೇಳಿದಾಗ ಗುರು ದತ್ತಾತ್ರೇಯರು ತಮಗೆ ಬೇಕಾದವರನ್ನು ಬೇಕಾದಾಗ ಬೇಕಂತೆ ಕರೆಯಿಸಿಕೊಳ್ಳುತ್ತಾನೆ. ಪೀಠಾಪುರಕ್ಕೆ ಹೋಗಿರಿ, ನಿಮಗೆ ಪರಮ ಪುರುಷಾರ್ಥ ಲಭಿಸುತ್ತದೆ ಎಂದು ಆಶೀರ್ವದಿಸಿದರು. ದೇವರಾಯರು ಪೀಠಾಪುರದ ಕಾಶೀಪತಿ ಶಾಸ್ತ್ರಿಗಳಿಗೆ ಪತ್ರ ಬರೆದುಕೊಟ್ಟರು. ಅದನ್ನು ತೆಗೆದುಕೊಂಡು ದತ್ತ ಜಯಂತಿಯ ಮೊದಲೇ ಅಲ್ಲಿ ಮುಟ್ಟಬೇಕೆಂದು ರಾಮಸ್ವಾಮಿಯವರು ಪೀಠಾಪುರದ ಪ್ರಯಾಣ ಬೆಳೆಸಿದರು. ಅನಂತರ ತಮ್ಮ ಕೊನೆಯ ಉಸಿರು ಇರುವವರೆಗೆ ದತ್ತಪೂಜೆ ಮಾಡುತ್ತಾ ಅಲ್ಲಿಯ ಸ್ಥಾನಿಕರ ಸಹಾಯದಿಂದ ಶ್ರೀಪಾದ ಶ್ರೀವಲ್ಲಭ ಮಹಾಸಂಸ್ಥಾನ ಎಂಬ ಸಂಸ್ಥೆಯನ್ನು ಆರಂಭಿಸಿ ಅದನ್ನು ಅಭೂತಪೂರ್ವಕವಾಗಿ ಬೆಳೆಸಿದರು. ಇಂದಿಗೂ ಆ ಸಂಸ್ಥಾನ ರಾರಾಜಿಸುತ್ತಾ ಇದೆ. ಇವರು ಇಂದಿಗೂ ಪೀಠಾಪುರದ ಸಜ್ಜನಗಡದ ರಾಮಸ್ವಾಮಿ ಎಂದೇ ಪ್ರಖ್ಯಾತಿಯನ್ನು ಹೊಂದಿದ್ದಾರೆ. 2001ರಲ್ಲಿ ಬೆಳಕಿಗೆ ಬಂದ ಶ್ರೀಪಾದ ಶ್ರೀವಲ್ಲಭರ ಚರಿತ್ರಾಮೃತವನ್ನು ಈ ಸಂಸ್ಥಾನದ ಮೂಲಕವೇ ಪ್ರಕಾಶಪಡಿಸಿದರು. ಸಜ್ಜನಗಡ ರಾಮಸ್ವಾಮಿಯವರು ಪೀಠಾಪುರದ ಅರ್ಚಕರನ್ನಾಗಿ ನೇಮಿಸಿದ ದೇವರಾವ ಕುಲಕರ್ಣಿಯವರು ಮಹಾಧನ್ಯರು. ಆದರೆ ಇವರ ಪರಿಚಯ ಕರ್ನಾಟಕದ ಜನರಿಗೆ ಅಷ್ಟು ಹೆಚ್ಚಾಗಿ ಇರುವುದಿಲ್ಲ. ಕುಕ್ಕಟೇಶ್ವರ ದೇವಸ್ಥಾನದಲ್ಲಿ ದತ್ತಾತ್ರೇಯರ ದೇವಸ್ಥಾನದ ಬಳಿಯಲ್ಲಿ ಶ್ರೀ ದೇವರಾವ ಕುಲಕರ್ಣಿಯವರ ಮೂರ್ತಿಯನ್ನು ನಾವು ಕಾಣಬಹುದು. ಪೀಠಾಪುರದ ಜನರಿಗೆ ಶ್ರೀ ದೇವರಾವ ಕುಲಕರ್ಣಿಯವರು ಚಿರಪರಿಚಿತರು. ಈ ಮೂಲಕ ಎಲ್ಲರಿಗೂ ಶ್ರೀ ದತ್ತಾತ್ರೇಯರ ಕೃಪಾಶೀರ್ವಾದ ಲಭಿಸಲಿ ಎಂದು ಹಾರೈಸುತ್ತಾ, ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಸ್ಕಾರ.